ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಡಿ ಗ್ಯಾಂಗ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಅನ್ನಪೂರ್ಣೇಶ್ವರಿ ಠಾಣೆ ಬಳಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ನೆರೆದಿದ್ರು, ಹುಚ್ಚಾಟ ಮಾಡಿದ್ರು. ಅಲ್ಲಿಂದ ಮತ್ತೆ ಈಗ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಕ್ಕೆ ದರ್ಶನ್ ಅವ್ರನ್ನ. ನೋಡಿ 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 ಎಷ್ಟರ ಮಟ್ಟಿಗೆ ಅಲ್ಲಿ ಹುಚ್ಚಾಟ ಮೆರೆದಿದ್ದಾರೆ ಅಂತ. ರಿಕ್ಷಾಗಳಲ್ಲಿ ಬಂದಿರತಕ್ಕಂಥದ್ದು, ಟೂ ವೀಲರ್ ಬಂದಿರತಕ್ಕಂಥದ್ದು, ಬೇಕಾಬಿಟ್ಟಿಯಾಗಿ ಓಡ್ತಾ ಇರುವಂಥದ್ದು. ಪೊಲೀಸರು ಪಾಪ ಕಷ್ಟಪಡಬೇಕಾಯ್ತು, ಅವರನ್ನ ಚದುರಿಸೋದಕ್ಕೆ ಲಾಠಿ ಪ್ರಹಾರ ಮಾಡಬೇಕಾಯ್ತು. ಕೋರ್ಟ್ನತ್ತಲೂ ಕೂಡ ಧಾವಿಸ್ತಾ ಇದ್ದಾರೆ. ಇದು ಏನಾದರೂ ಸಹಾಯ ಆಗತ್ತಾ ದರ್ಶನ್ಗೆ? ಖಂಡಿತವಾಗ್ಲೂ ಇಲ್ಲ ಅಂತ ಅನ್ಸುತ್ತೆ ನನಗಂತೂ. ಇದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅಭಿಮಾನ ಅನ್ನೋದು ಅವರವರ ವೈಯಕ್ತಿಕ, ಆದರೆ ಹೀಗೆ ಮಾಡೋದ್ರಿಂದ ಯಾವ ಥರದಲ್ಲೂ ದರ್ಶನ್ ಅವರಿಗೆ ಇದು ಸಹಾಯಕ ಆಗೋದಿಲ್ಲ. ಇನ್ನಷ್ಟು ತೊಂದರೆನೇ ಆಗಬಹುದೇನೋ ಹೊರತು ಖಂಡಿತವಾಗ್ಲೂ ಇದು ಕಾನೂನು ವ್ಯವಸ್ಥೆನಲ್ಲಿ ಯಾವುದೇ ಕಾರಣಕ್ಕೂ ಇದು ಸಹಾಯಕ ಆಗೋದಿಲ್ಲ. ಇದು ತೊಂದರೆ ಉಂಟು ಮಾಡ್ದಂಗೆ ಆಗುತ್ತೆ. ಅಭಿಮಾನಿಗಳು ಇದನ್ನ ಅರ್ಥ ಮಾಡ್ಕೋತಾರಾ ಇಲ್ವಾ ಗೊತ್ತಿಲ್ಲ. ಖಂಡಿತವಾಗ್ಲೂ ಇದು ಫ್ಯಾನ್ಸ್ ಹುಚ್ಚಾಟ ಅಂತಾನೆ ಹೇಳಬೇಕು. ಈ ರೀತಿ ಹುಚ್ಚುಚ್ಚರಾಗಿ ಓಡಿದ್ರೆ ಮತ್ತೆ ಅಲ್ಲಿ ಅನಿವಾರ್ಯವಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಆ ಠಾಣೆಯ ಹತ್ರ ಸಾಕಷ್ಟು ಜನ ಬಂದು ನೆರೆದಿದ್ರು. ಮತ್ತೆ ಅಲ್ಲಿ ಸ್ವಲ್ಪ ಮಟ್ಟಿಗಿನ ಹುಚ್ಚಾಟ ಅನ್ನೋಂಥದ್ದು ನಡೆದಿದೆ. ನೋಡಿದ್ರೆ ಗೊತ್ತಾಗುತ್ತೆ. ನುಗ್ಗಿ ಬರ್ತಾ ಇದ್ದಾರೆ, ಮುಂದೆ ಮುಂದೆ ನುಗ್ಗಿ ಬರ್ತಾ ಇದ್ದಾರೆ. ಇದು ಏನನ್ನ ಸೂಚಿಸುತ್ತೆ? ಇವರೆಲ್ಲ ಅಭಿಮಾನಿಗಳು ಅಂತ ಹೇಳಕ್ಕಾಗತ್ತಾ? ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ? ಏನೋ ಸಾವಿರಾರು ಜನ ಸೈನಿಕರು ಗಡಿ ಭಾಗದಲ್ಲಿ ದೇಶ ಕಾಯ್ತಾ ಇರ್ತಾರೆ, ಅವ್ರ ಬಗ್ಗೆ ಅಭಿಮಾನ ಇಲ್ಲ ಇವ್ರಿಗೆ. ಇಲ್ಲಿ ಬಂದು ಕೊಲೆ ಆರೋಪ ಹೊತ್ತಿರುವಂತ ವ್ಯಕ್ತಿಯ ವಿಚಾರದಲ್ಲಿ ಅಭಿಮಾನಿಗಳು ಅಂತ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ನ್ಯಾಯಾಂಗ ವ್ಯವಸ್ಥೆಯ ಪ್ರಕ್ರಿಯೆ ಏನು ನಡೀತಾ ಇದೆ ಆ ಪ್ರಕ್ರಿಯೆಗೆ ತೊಂದರೆ ಉಂಟು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರಾ? ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇಂಥದ್ದೆಲ್ಲ ಹುಚ್ಚ ಅಭಿಮಾನ ಬೇಕಾ ಅನ್ನೋ ಪ್ರಶ್ನೆ ಮತ್ತೆ ಹೇಳತ್ತೆ. ಇದನ್ನ ಅಭಿಮಾನ ಅಂತ ಕರಿಬೇಕಾ? ಇವರೆಲ್ಲ ನಿಜವಾಗ್ಲೂ ಅವರಾಗೆ ಬಂದಿದ್ದಾರಾ ಅಥವಾ ಇವ್ರನ್ನ ಕರೆಸಲಾಗಿದೆಯಾ ಗೊತ್ತಿಲ್ಲ. ಒಟ್ಟಾರೆ ಫ್ಯಾನ್ಸ್ ಹುಚ್ಚಾಟ ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ. ದರ್ಶನ್ ಅವರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೇಕಾ ನಿಮ್ಗಿದೆಲ್ಲ ಅಂತ ಮತ್ತೆ ಕರ್ನಾಟಕದ ಜನಸಾಮಾನ್ಯ ಕೇಳೋ ಹಾಗೆ ಈ ದೃಶ್ಯಗಳು ಇದೆ. ಎಷ್ಟರ ಮಟ್ಟಿಗೆ ಬಂದಲ್ಲಿ ಹುಚ್ಚಾಟ ಮೆರೆದಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ ನೀವು ದೃಶ್ಯಗಳಲ್ಲಿ. ಇವರ ಅಭಿಮಾನ ನಿಜವಾಗಿದ್ರೆ ಅಂದ್ರೆ ಆ ವ್ಯಕ್ತಿ ಸಚ್ಚಾರಿತ್ರ್ಯವಂತನಾಗಿದ್ರೆ ಕಾನೂನಿನಲ್ಲಿ ಬಿಡುಗಡೆ ಆಗಿ ಹೊರಗಡೆ ಬರಬೇಕು, ಅಲ್ಲಿ ತನಕ ಇವ್ರು ಕಾಯ್ಬೇಕು. ಇಲ್ಲ ಅಂತಂದ್ರೆ ಕಾನೂನು ಅಡಿಯಲ್ಲಿ ಏನ್ ಶಿಕ್ಷೆ ಇದೆಯೋ ಆ ಶಿಕ್ಷೆ ಅನುಭವಿಸೋದಕ್ಕೆ ರೆಡಿ ಆಗಿರ್ಬೇಕು. ಆಲ್ ರೈಟ್, ಲೆಟ್ಸ್ ಗೋ ಟು ಸವಿತಾ. ನಮ್ಮ ಪ್ರತಿನಿಧಿ ಸವಿತಾ ಇದ್ರ ಬಗ್ಗೆ ನೇರ ಸಂಪರ್ಕದಲ್ಲಿದ್ದಾರೆ. ಓವರ್ ಟು ಯು ಸವಿತಾ, ಗೋ ಹೆಡ್. ಶ್ರೀಲಕ್ಷ್ಮಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪೊಲೀಸರ ಕಸ್ಟಡಿಯಲ್ಲಿದ್ರು, ನ್ಯಾಯಾಲಯಕ್ಕೂ ಪ್ರೊಡ್ಯೂಸ್ ಮಾಡಿದ್ರು, 3 ಬಾರಿ ಕಸ್ಟಡಿಗೆ ಕೇಳಿದ್ರು. ಇವರ ಫ್ಯಾನ್ ಫಾಲೋವಿಂಗ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೊರಗಡೆ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಗೆ ಒಂಥರ ವಿಚಿತ್ರ ಅನಿಸ್ತು. ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲೂ, ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲೂ ಅಭಿಮಾನಿಗಳು ಬಂದಿದ್ರು. ಅಂದ್ರೆ ಈಗ ಕೋರ್ಟ್ಗೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ನಟ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಬಂದಿದ್ರು. ನೋಡಿ ಸುಮ್ನೆ ಹೋಗ್ತಾರಂತ ನಾವು ಅನ್ಕೊಂಡಿದ್ರೆ ಬಹುತೇಕ ಅವರು ಎಷ್ಟರ ಮಟ್ಟಿಗೆ ರಿಸ್ಕ್ ತಗೊಂಡು ನಟ ದರ್ಶನ್ ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದನ್ನೂ ಲೆಕ್ಕಿಸ್ತಿಲ್ಲ. ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಿರುವಂತಹ ಒಂದು ವೆಹಿಕಲ್ ಏನಿದೆ, ಇಂಥದ್ದೊಂದು ಸ್ಪೀಡ್ ಇರುವಂತಹ ವೆಹಿಕಲ್ ಅನ್ನೇ ಚೇಸ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಟ ದರ್ಶನ್ ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಪ್ರಮುಖವಾಗಿ ಅಭಿಮಾನ ಇರಬೇಕು ಹೊರತು ಅಂಧ ಅಭಿಮಾನ ಇರಬಾರ್ದು ಅನ್ನೋದು ಈ ಒಂದು ದೃಶ್ಯವನ್ನ ನೋಡಿದಾಗ ನಮಗೂ ಕೂಡ ಗೋಚರವಾಗುತ್ತೆ. ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಈ ನಟ ಇರುವಂತಹ ದರ್ಶನ್ ಹೋಗ್ತಿರುವಂತಹ ವೆಹಿಕಲ್ ವಿಡಿಯೋ ಮಾಡ್ಕೋತಾ ಇದ್ದಾರೆ. ಪ್ರಮುಖವಾಗಿ ಒಂದಿಷ್ಟು ಜನ ಹೆಲ್ಮೆಟ್ ಹಾಕಿದ್ದಾರೆ, ಮತ್ತೊಂದಿಷ್ಟು ಜನ ಹೆಲ್ಮೆಟ್ ಹಾಕಿಲ್ಲ. ಯಾವುದೇ ಟ್ರಾಫಿಕ್ ರೂಲ್ಸ್ ಗಳನ್ನು ಫಾಲೋ ಮಾಡ್ತಿಲ್ಲ. ಒಂಥರ ನೋಡ್ತಾ ಹೋದ್ರೆ ಜೀವದ ಜೊತೆಗೆ ರಿಸ್ಕ್ ತಗೊಂಡು ಫಾಲೋ ಮಾಡ್ತಾ ಇದ್ದಾರಂತ. ಇದು ಯಾವುದು ಪಾಸಿಟಿವ್ ಆಗಲ್ಲ. ಇದು ಯಾವುದು ನಟ ದರ್ಶನ್ಗೆ ಬೆಂಬಲಿಸುವಂತದ್ದು ಅಲ್ಲ. ನಟ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದಾರೆ. ಒಟ್ಟಾರೆ ಅಭಿಮಾನಿಗಳ ಹುಚ್ಚಾಟ ಅಂತ ಹೇಳ್ಬಹುದು. ಅಭಿಮಾನಿ ವರ್ಗ ಇರುತ್ತೆ, ಬಟ್ ಅಂಧ ಅಭಿಮಾನಿಗಳ ವರ್ಗ ತುಂಬಾ ಜಾಸ್ತಿ ಎದ್ದು ಕಾಣ್ತಾ ಇದೆ. ಒಂದೊಮ್ಮೆ ಮೀಡಿಯಾದವರನ್ನು ಕೂಡ ಬೈತಾ ಇದ್ದಾರೆ, ಯಾಕೆ ನೀವು ತೋರಿಸ್ತಿದ್ದೀರಾ, ನೀವು ಅಡ್ಡ ಬರಬೇಡಿ, ನೀವು ಸೈಡ್ ಹೋಗಿ ಅನ್ನೋ ಹುಚ್ಚಾಟ ಒಂದ್ ಕಡೆ ಆದ್ರೆ, ಪೊಲೀಸ್ ಸ್ಟೇಷನ್ ಮುಂದೆ ಸೇರಿರುವಂತಹ ಅಭಿಮಾನಿಗಳನ್ನ ಚದುರಿಸುವ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ರೆ, ಇನ್ನ ಚೇಸಿಂಗ್ ಅಲ್ಲಿ ಯಾರು ಹೇಳೋರು ಯಾರು ಕೇಳೋರು ಯಾರು ಏನಾದ್ರು ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸವಿತಾ.
ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಈಗ ಚೇಸಿಂಗ್ ಇದರಲ್ಲಿ ಇದ್ದಾರೆ, ಹಿಂದೆನೆ ಹೋಗ್ತಾ ಇದೆ ವೆಹಿಕಲ್. ಎಸ್ ನಾಗೇಂದ್ರ ಬಾಬು, ಓವರ್ ಟು ಯು, ಏನ್ ನಡೀತಾ ಇದೆ? ಶ್ರೀಲಕ್ಷ್ಮಿ, ನೋಡಿ, ನಾವು ಮೊನ್ನೆಯೂ ಕೂಡ ದರ್ಶನ್ ಅಂಡ್ ಟೀಮನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಫಾಲೋ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನ ಮಾಡಿದ್ವಿ. ಇವತ್ತು ಕೂಡ ಮಾಡ್ತಾ ಇದ್ವಿ. ಯಾಕೆಂತಂದ್ರೆ ಅವರು ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅವರನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಕೂಡ ಹಾಗೆ ಆಗ್ತಾ ಇದೆ. ಅಂದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ಗಳಲ್ಲಿ ಬಂದು ಅವರನ್ನು ಫಾಲೋ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಕ್ಯಾಮ್ರಾಮನ್ ಅಲ್ಲಿ ಮುಂದೆ ನಿಂತಿರುವಂಥ ವಾಹನದ ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ದರ್ಶನ್ ಅಂಡ್ ಟೀಮ್ ಏನಿದೆ, 4 ಆರೋಪಿಗಳೇನಿದ್ದಾರೆ, 4 ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಕೋರ್ಟ್ನತ್ತ. ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾರೆ. ಈಗ ಪ್ರಮುಖವಾಗಿ ನೋಡಿ, ಬೈಕ್ಗಳಲ್ಲಿ ಬಂದು ಅಲ್ಲಲ್ಲಿ ಮೊಬೈಲಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಆದರೆ ಈಗ ಈ ಪೊಲೀಸ್ ವಾಹನ ಇದೆಯಲ್ಲ, ಈ ಪೊಲೀಸ್ ವಾಹನವನ್ನು ಬೈಕ್ಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ಗಳು ಇವತ್ತು ಫಾಲೋ ಮಾಡ್ತಾ ಇರೋದು. ಎಲ್ಲ ಒಂದು ಕಡೆ ಪೊಲೀಸರಿಗೆ ಅಡಚಣೆ ಕೂಡ ಉಂಟಾಗ್ತಾ ಇದೆ. ಇನ್ಸ್ಪೆಕ್ಟರ್ ಕೂಡ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಇನ್ಸ್ಪೆಕ್ಟರ್ ಕೆಳಗಿಳಿದು ಬೈಕ್ ಸವಾರರಿಗೆ ವಾರ್ನನ್ನ ಮಾಡಿದ್ರು ಕೂಡ ಯಾರು ಕೂಡ ಹೋಗ್ತಾ, ನೋಡಿ ಇಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ತೋರಿಸುವಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿದೆ. ಇವಾಗ ಪೊಲೀಸರು ಅವ್ರನ್ನ ಸ್ಪೀಡಾಗಿ ಕರ್ಕೊಂಡು ಹೋಗ್ತಾರೆ, ಯಾಕಂದರೆ ಅವ್ರ ಹತ್ರ ಕಾಲಾವಕಾಶ ತೀರಾ ಕಡಿಮೆ ಇದೆ. ಸೊ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಹುಚ್ಚಾಟವನ್ನು ಮೆರಿತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸುವಂಥ ಕೆಲಸವನ್ನು